ಬಟ್ ಆ ಮಗುವಾಗಿದ್ದ ಗತಿ ಬೇರೆ ಯಾರಿಗೂ ಆಗಬಾರ್ದು ಅನ್ನೋದು ನನ್ನದೊಂದು ರಿಕ್ವೆಸ್ಟ್ ಅಷ್ಟೇ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೈಟ್ ರೈಡರ್ DCR. ಸೊ ಈ ಟ್ರಾಫಿಕಲ್ಲಿ ನಿಂತ್ಕೊಂಡು ಗಾಡಿ ಓಡಿಸೋದೇ ದೊಡ್ಡ ತಲೆನೋವು. ಸೊ ತಮ್ಮನೇ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ಮ್ಯಾಟ್ರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಹೌದು, ರೈಡ್ ಮಾಡೋರಿಗೆಲ್ಲ ನಾನು ಕೊಡೋ ಸಲಹೆ ಏನು ಅಂದರೆ, ಕನಿಷ್ಠ ಪಕ್ಷ ಒಂದು 500,000 ರೂಪಾಯಿದಾದರೂ ಹೆಲ್ಮೆಟ್ ತೊಗೊಂಡು ಹಾಕ್ಕೊಳ್ಳಿ. ನೀವು ಒಬ್ಬರೇ ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ತಾ ಇದ್ದೀರ ಅಂದರೆ ಮಕ್ಳಿಗೂ ಹೆಲ್ಮೆಟ್ ಸಿಗುತ್ತೆ, ಅದನ್ನಾರು ಯೂಸ್ ಮಾಡಿ. ಸೊ ಇವತ್ತಾಗಿರೋ ಒಂದು ಇನ್ಸಿಡೆಂಟು ತುಂಬಾ ಹರ್ಟ್ ಮಾಡುತ್ತೆ. ಯಾಕೆ ಗೊತ್ತಾ? ಸೊ ಏನೂ ಗೊತ್ತೇ ಇಲ್ಲದೆ ಇರೋ ಮಗು ಅನ್ಯಾಯವಾಗಿ ಸತ್ತೋಗ್ಬಿಟ್ಟಿದೆ. ರೀಸನ್ನು ಪೊಲೀಸ್ನವ್ರು ಕೈ ಅಡ್ಡ ಹಾಕಿದ್ರು ಅಂದ್ಬಿಟ್ಟು ಅವ್ರ ತಂದೆ ಗಾಡಿ ನಿಲ್ಲಿಸಿದ್ದಾರೆ. ಗಾಡಿ ಬ್ಯಾಲೆನ್ಸ್ ಆಗಿಲ್ಲ, ಬಿದ್ದೋಗಿದೆ. ಮಗು ತಲೆಗೆ ಏಟ್ ಬಿದ್ದಿದೆ. ಸೊ ಎಷ್ಟು ಬೇಜಾರು ಅನಿಸುತ್ತೆ ಅಲ್ವಾ? ನನಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಗೋಯ್ತು ಈ ವಿಷಯನ ಕೇಳಿ. ಟಿ ವಿನೇ ನೋಡ್ತಾ ಇದ್ದೆ ಮಧ್ಯಾಹ್ನ ನ್ಯೂಸು. ತುಂಬಾ ಹರ್ಟ್ ಆಗೋಯ್ತು ನನಗಂತೂ ಮ್ಯಾಟ್ರು. ನನಗೆ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ಪೊಲೀಸ್ನವ್ರ ತಪ್ಪ ಇಲ್ಲ ಅವ್ರ ತಂದೆ ಮಾಡಿದ ತಪ್ಪ ಒಂದೂ ಗೊತ್ತಾಗಲಿಲ್ಲ ನನಗಂತೂ. ಬಟ್ ಎಲ್ಲರೂ ಜನಗಳೆಲ್ಲ ಸ್ಟ್ರೈಕ್ ಮಾಡಿ ಹೋರಾಟ ಅಂತ ಏನೋ ಶುರು ಮಾಡಿ ಅಲ್ಲೇನೆ ಚಿಕ್ಕದಾಗಿ ಪೊಲೀಸ್ನವ್ರನ್ನ, ಅವ್ರು ಯಾರು ಗಾಡಿ ಹಿಡ್ದಿದ್ರು ಅವ್ರನ್ನ ಸಸ್ಪೆಂಡ್ ಮಾಡಿಸಿದ್ದಾರೆ. ಸೊ ಇದು ಸಸ್ಪೆಂಡ್ ಮಾಡಿಸೋದ್ರಿಂದ ಇದು ಸರಿ ಹೋಗೋದಿಲ್ಲ. 1,000 ರೂಪಾಯಿ ಖರ್ಚು ಮಾಡಿ ಮಗುಗೊಂದು ಹೆಲ್ಮೆಟ್ ತೊಗೊಂಡ್ಬಿಟ್ಟಿದ್ರೆ, ಹೆಣ್ಣು ಮಗು ಒಂದು ಹೆಲ್ಮೆಟ್ ಇಟ್ಕೊಂಡ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಇಲ್ಲ ಅಪ್ಪ, ಅವರೇ ಗಾಡಿ ಓಡಿಸ್ಬೇಕಾ ಅವರೇ ಹೆಲ್ಮೆಟ್ ಹಾಕೊಂಡ್ಬಿಟ್ಟಿದ್ರೆ ಏನು ಪ್ರಾಬ್ಲಮ್ ಆಗೋಗಿರೋದು ಅವ್ರಿಗೆ? ನನಗೆ ಅದೊಂದು ಅರ್ಥ ಆಗಿಲ್ಲ. ರೈಡರ್ಸು ಯಾಕೆ ಲಕ್ಷ ಕೊಟ್ಟು ಜಾಕೆಟು ಹೆಲ್ಮೆಟ್ ತೊಗೊಳ್ತಾರೆ ಅಂದರೆ ಇದೇ ರೀಸನ್ಗೆ. ದುಡ್ಡು ಹೋದರೆ ಹೋಗ್ಬಿಡ್ಲಿ ಗುರು, ಲೈಫ್ ಸೇಫ್ ಆಗಿರುತ್ತಾ? ನಾವು ರೈಡ್ಗೆ ಹೋಗ್ತಾ ಇದ್ದೀವಿ ಅಂದರೆ ಮಿನಿಮಮ್ ಕನಿಷ್ಠ ಪಕ್ಷ ರೈಡಿಂಗ್ ಜಾಕೆಟು, ಬೂಟ್ಸು, ಪ್ಯಾಂಟು, ಹೆಲ್ಮೆಟು ಇದಿಷ್ಟು ಸೇಫಾಗಿ ನೋಡ್ತೀವಿ. ಏನಕ್ಕೆ ಅಂದರೆ ನಮಗೆ ಬಿದ್ದರೂ ಕೂಡ ಏನೂ ಆಗಬಾರ್ದು ಅಂತ. ಮೇಜರಾಗಿ ರೈಡರ್ಸು ತುಂಬಾ ಇದನ್ನು ಯೋಚನೆ ಮಾಡಿ ಎಲ್ಲ ಐಟಮ್ಗಳನ್ನೂ ತೊಗೊಳ್ಳೋದು. ಸೊ ಅಂಥದ್ರಲ್ಲಿ ನಾರ್ಮಲ್ ಸಿಟಿನಲ್ಲಿ ಓಡಾಡ್ಬೇಕಾದ್ರೆ ನೀವು ಈ ಥರ ಬಿದ್ದು ಆಕ್ಸಿಡೆಂಟ್ ಮಾಡಿಕೊಂಡು ಡೆತ್ ಆಗೋದಿದೆಯಲ್ಲ, ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ನೀವೇ ತಿಳಿಸಿ, ಇದರಲ್ಲಿ ತಪ್ಪು ಯಾರ್ದು, ಪೊಲೀಸ್ನವ್ರದ ಇಲ್ಲ ಹೆಲ್ಮೆಟ್ ಹಾಕಿಲ್ಲದೆ ಇರೋದು ಅವ್ರ ತಂದೆ ತಪ್ಪ ಇಲ್ಲ ತ್ರಿಬಲ್ಸ್ ಹೋಗಿದ್ದು ತಪ್ಪ, ಏನು ಅನ್ನೋದು ನನಗಂತೂ ಕ್ಲಾರಿಟಿನೇ ಸಿಗ್ತಿಲ್ಲ ಇವರು. ಯಾರನ್ನೂ ನಾವು ದೋಷಿ ಅಂತ ಹೇಳೋಕ್ಕೆ ಆಗ್ತಿಲ್ಲ ಇಲ್ಲಿ. ಸೊ ಅದೆಷ್ಟು ಮಗು ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕ್ಯೂಟಾಗಿ ಹೆಣ್ಮಗು. ಪಾಪ ನನಗಂತೂ ತುಂಬಾ ಬೇಜಾರಾಯಿತು. ನಾವು ಗಾಡಿಯಿಂದ ಸುಮಾರು ಸತಿ ಬೀಳ್ತಾ ಇರ್ತೀವಿ, ಎಲ್ಲ ಆಗಿರುತ್ತೆ. ಬಟ್ ಆದ್ರೂ ನಾವು ಒಂಚೂರು ಬಾಡಿಗೆ ಏಟ್ ಮಾಡ್ಕೊಂಡಿರಲ್ಲ. ಇನ್ನೂ ಕೈ ಹುಡುಕಿರೋದು, ಕಾಲು ಹುಡುಕಿರೋದು ಆ ಥರ ಎಲ್ಲ ಆಗುತ್ತೆ. ಏನಕ್ಕೆ ನಮಗೆ ಗಾಯ ಆಗಿರಲ್ಲ ಅಂದರೆ ರೈಡಿಂಗ್ ಗೇರ್ಸ್ ಯೂಸ್ ಮಾಡಿರ್ತೀವಿ. ಸೊ ಆ ರೀಸನ್ಗೆ ನಮಗೆ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಹುಡುಕುತ್ತೆ. ಇಲ್ಲ ಬಾಡಿ ಎಲ್ಲರೂ ತುಂಬ ಹೈಲಿ ಸ್ಪೀಡಲ್ಲಿ ಹೋಗಿ ಹೊಡೆದ್ವಿ ಅಂದರೆ ಒಳಗಡೆ ಬೋನ್ ಫ್ರ್ಯಾಕ್ಚರ್ಸ್ ಆಗುತ್ತೆ. ಬಟ್ ಬ್ಲಡ್ ಬಂದು ಇದಾಗೋದು ಸ್ವಲ್ಪ ರೇರ್ ಪೊಸಿಷನ್. ನೀವೆಲ್ಲರೂ ಹೋಗಿ ಡಿಕ್ಕಿ ಹೊಡೆದು ಬಿದ್ದು, ಲಾರಿಗೋ ಇಲ್ಲ ಬಸ್ಗೋ ಡಿಕ್ಕಿ ಹೊಡೆದಾಗ ನಿಮಗೆ ಏನಾದ್ರು ಇಂಪ್ಯಾಕ್ಟ್ ಆಗುತ್ತೆ. ಅದು ಬಿಟ್ಟು ನೀವು ಗಾಡಿ ಓಡಿಸ್ಬೇಕಾದ್ರೆ ಸ್ಲಿಪ್ಪಾಗಿ ಬಿದ್ದು ಇಲ್ಲ ಯಾರೋ ಟಚ್ ಮಾಡಿ ಬಿದ್ದಾಗ ರೈಡಿಂಗ್ ಗೇರ್ಸು ಹೆಲ್ಮೆಟ್ಸ್ ಹಾಕಿದಾಗೆಲ್ಲ ನಿಮಗೇನು ಆಗೋದಿಲ್ಲ. ಕೆಲವರು ಎಷ್ಟೋ ಜನ ಅಂದ್ಕೊಳ್ತಿರ್ತಾರೆ, ಯಾವನ್ ಗುರು ಇವನು ಸುಮ್ಮನೆ ಇಷ್ಟಕ್ಕೆಲ್ಲ ಬರೀ ಒಂದು ರೈಡಿಂಗ್ ಜಾಕೆಟ್ಗೆ, ಹೆಲ್ಮೆಟ್ಗೆ, ಬೂಟ್ಸ್ಗೆ ಇಷ್ಟೊಂದು ಲಕ್ಷ ಖರ್ಚು ಮಾಡ್ತಾರೆ ಅಂತ. ಅದ್ರ ಬೆಲೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಯೂಸ್ ಮಾಡೋರಿಗೆ ಮಾತ್ರ. ಯಾಕೆಂದರೆ ರೈಡರ್ಸ್ ಏನು ಮಾಡ್ತಾರೆ, ಅವ್ರು ಓಡಿಸೋ ಸ್ಪೀಡಿಗೆ ಅವೆಲ್ಲ ಬೇಕೇ ಬೇಕು. ನಾನು ಕೂಡ ಗಾಡಿ ಓಡಿಸ್ತೀನಿ. ಆಲ್ಮೋಸ್ಟ್ ಏನಿಲ್ಲ ಅಂದರೂ 170, 180, 185, 90, 190ವರೆಗೂ ರೀಚ್ ಮಾಡ್ತೀವಿ ನಮ್ಮ ಡಾಮಿನರಲ್ಲಿನೇ. ಸೊ ಆ ಥರ ಇದ್ದಾಗ ಇಂಪ್ಯಾಕ್ಟ್ಗಳು ಹೆವಿ ಆಗ್ತವೆ, ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ. ಸೊ ಆ ಟೈಮಲ್ಲೆಲ್ಲ ನಮ್ಗೆ ಗೇರ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ತಂದೆ ಒಂದೇ ಒಂದು ಮಾಡಿದ ಮಿಸ್ಟೇಕ್ಸು ಹೆಲ್ಮೆಟ್ ಹಾಕೊಂಡಿಲ್ಲದೆ ಇದ್ದಿದ್ದು. ಪೊಲೀಸ್ ಏನು ಮಾಡಿದ್ದು ಒಂದೇ ಒಂದು ಮಿಸ್ಟೇಕು, ಗಾಡಿ ಕೈ ಹಾಕಿದ್ದು. ಇದರಲ್ಲಿ ಅವ್ರ ತಂದೆ ತಪ್ಪ ಇಲ್ಲ ಪೊಲೀಸ್ ತಪ್ಪ, ನೀವೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡೋಣ. ಸೊ ಇದನ್ನು ಹೇಳಬೇಕಿತ್ತು. ದಯವಿಟ್ಟು ಎಲ್ಲರೂ ಕೂಡ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ನ ಯೂಸ್ ಮಾಡಿ. ಯಾವುದೋ ಒಂದು 500 ರೂಪಾಯಿದೋ 1000 ರೂಪಾಯಿದೋ ಫುಲ್ ಹೆಲ್ಮೆಟೇ ಹಾಕ್ಕೊಳ್ಳಿ, ಏನೂ ಆಗ್ಬಿಡಲ್ಲ. ರೋಡಲ್ಲಿ 150 ರೂಪಾಯಿ ಮಾಡ್ತಾರಲ್ಲ, ಅದನ್ನೆಲ್ಲ ಹಾಕೋಬೇಡಿ. ಅದೆಲ್ಲ ಹಾಕ್ಕೊಂಡ್ರೆ ಅದು ಏನೂ ಯೂಸ್ ಇರಲ್ಲ. ನಿಮಗೆ ಹೆಡ್ಡು ಓಪನಲ್ಲೇ ಇರುತ್ತೆ.
ಮೇಯ್ನು ನಿಮ್ಮ ಹೆಡ್ಡು. ಕೈ ಕಾಲು ಏಟಾದರೂ ಕೂಡ ಏನೊಂದು ವಾರ ಇಲ್ಲ 15 ದಿನ, ಒಂದು ತಿಂಗಳು ಮ್ಯಾಕ್ಸಿಮಮ್ ಅಂದರೆ ಸರಿ ಹೋಗ್ಬಿಡುತ್ತೆ. ಬಟ್ ತಲೆಗೆ ಏಟು ಬಿದ್ದರೆ ಸ್ಪಾಟೇ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ನ ಯೂಸ್ ಮಾಡಿ. ನಾನೇನಿಲ್ಲಿ ನನಗೇನು ಯಾರು ಏನು ಹೆಲ್ಮೆಟ್ ಪ್ರಮೋಷನ್ ಮಾಡಿ ಅಂತ ಹೇಳಿದ್ದು ಅಲ್ಲ, ಇದೇನು ಪ್ರಮೋಷನ್ ವಿಡಿಯೋನೂ ಅಲ್ಲ. ಬಟ್ ಆ ಮಗುವಾಗಿದ್ದ ಗತಿ ಬೇರೆ ಯಾರಿಗೂ ಆಗಬಾರ್ದು ಅನ್ನೋದು ನನ್ನದೊಂದು ರಿಕ್ವೆಸ್ಟ್ ಅಷ್ಟೇ. ಎಲ್ಲರೂ ಗಾಡಿ ಓಡಿಸ್ತೀರಾ, ಸೊ ದಯವಿಟ್ಟು ಹೆಲ್ಮೆಟ್ನ ಯೂಸ್ ಮಾಡಿ, ಆದಷ್ಟು ಸೇಫ್ಟಿ ಗೇರ್ಗಳನ್ನ ಯೂಸ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಪೊಲೀಸ್ನವ್ರು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಅವ್ರ ತಂದೆ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಅವ್ರಿಗೇನು ಅರ್ಜೆನ್ಸಿ ಇತ್ತೋ ಅದು ಗೊತ್ತಿಲ್ಲ. ಪೊಲೀಸ್ನವರು ನಾರ್ಮಲಾಗಿ ಹಿಡಿಯೋ ಥರ ಹಿಡ್ದಿರ್ತಾರೆ, ಅದ್ರಲ್ಲಿ ಅವ್ರ ತಪ್ಪು ಅಂತಲೂ ಹೇಳೋಕ್ಕೆ ಬರಲ್ಲ. ಸೊ ಈ ಥರ ಆದಾಗ ನನಗೇನು ಮಾಡೋಕ್ಕಾಗೋದಿಲ್ಲ. ಸೊ ಯಾರಿಗೆ ಏನೇನು ಅನಿಸಿಕೆ ಅನಿಸುತ್ತೆ ಸೊ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.